ಪ್ರೀತಿಯ ಬಂಧುಗಳೇ, ಸಂಜೆ 6 ಗಂಟೆಯ ಸುಮಾರಿಗೆ ನಡೆದ ಭೀಕರ ಘಟನೆಯನ್ನು ನೋಡಿದಾಗ ತುಂಬ ಬೇಸರವಾಗ್ತದೆ. ಎದೆ ಝಲ್ಲನ್ನುತ್ತದೆ. ಕಣ್ಣುಗಳಲ್ಲಿ ಕಣ್ಣೀರು ತಡೆಯಲು ಸಾಧ್ಯವಾಗುತ್ತಿಲ್ಲ ಬಂಧುಗಳೇ. ಏಕೆಂದರೆ ನಾವು ಪ್ರತಿನಿತ್ಯ ಎಷ್ಟೋ ಘಟನೆಗಳನ್ನು ನೋಡುತ್ತೇವೆ, ಕೇಳುತ್ತೇವೆ. ಆದರೆ ಇವತ್ತು ನಡೆದ ಈ ಮಹಾ ದುರಂತವಿದೆಯಲ್ಲ, ಇದು ನಮ್ಮ ಜೀವನದ ಭದ್ರತೆಯ ಬುಡಕಟ್ಟೆ ಕೈ ಹಾಕುವಂತಿದೆ. ನಟ ನಟಿಯರ ವೈಭವದ ಬದುಕನ್ನು ನೋಡುವ ಜಗತ್ತು ಇಂತಹ ಸಾಮಾನ್ಯ ಅಮಾಯಕರ ಜೀವಗಳು ರಸ್ತೆಯ ಮೇಲೆ ರಕ್ತದ ಮಡುವಿನಲ್ಲಿ ಹೋಳಾಗುವುದನ್ನು ನೋಡಲು ಕಷ್ಟಪಡುವುದಿಲ್ಲ. ಆದರೆ ನಿಮ್ಮ ಜವಾಬ್ದಾರಿಯುತ ಸಹೋದರನಾಗಿ ನಾನು ಅದನ್ನು ಇವತ್ತು ಹಿಂಚಿಂಚಾಗಿ ಬಿಚ್ಚಿ ಬಿಡಲೇಬೇಕಾಗಿದೆ. ಯಾರು ಕೊನೆಯ ತನಕ ಈ ಪ್ರತಿಯೊಂದು ಹಂತ ವಿಶ್ಲೇಷಣೆಯನ್ನು ಕೇಳುತ್ತಾರೋ ಅವರಿಗೆ ಮಾತ್ರ ಬದುಕಿನ ನಿಜವಾದ ಬೆಲೆ ಮತ್ತು ರಸ್ತೆಯ ಮೇಲಿರುವ ಮೃತ್ಯುವಿನ ಮುಖ ತಿಳಿಯುತ್ತದೆ. ಆ ಸುಂದರ ಸಂಜೆಯ ಹೊತ್ತು ಒಂದು ಹೊಸ ಕನಸಿನ ತೇರನ್ನು ಹೆಣೆದು ತಮ್ಮ ನೆಂಟರ ಕೌಟುಂಬಿಕ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆ ಇಡೀ ಕುಟುಂಬ ಕಾರನ್ನು ಹತ್ತಿ ಕುಳಿತಾಗ ಅವರ ಮನಸ್ಸಿನಲ್ಲಿ ನೂರಾರು ಮಧುರ ಯೋಚನೆಗಳಿದ್ದವು. ಆ ಮನೆಯ ಯಜಮಾನರಿಗೆ ತನ್ನ ಇಡೀ ಸಂಸಾರವನ್ನು ಅತ್ಯಂತ ಸಡ್ಗರದಿಂದ ಕರೆದೊಯ್ದು ಬಂಧುಗಳ ಮುಂದೆ ತಲೆ ಎತ್ತಿ ನಿಲ್ಲಬೇಕೆಂಬ ಹಂಬಲವಿತ್ತು. ಆ ಮನೆಯ ತಾಯಂದಿರಿಗೆ ಮದುವೆಯ ಸಂಭ್ರಮದಲ್ಲಿ ಯಾವ ರೀತಿ ಭಾಗವಹಿಸಬೇಕು, ಯಾವ ಒಡವೆಗಳನ್ನು ಧರಿಸಬೇಕು ಎಂಬ ಹೆಣ್ಣಿನ ಸಹಜ ಆಸೆಗಳಿದ್ದವು. ಇನ್ನು ಆ 12 ವರ್ಷದ ಪುಟ್ಟ ಮಗುವಿನ ನಿಷ್ಕಲ್ಮಶ ಕಣ್ಣುಗಳಲ್ಲಿ ಮುಂದಿನ ವಾರ ತನ್ನ ಶಾಲೆಯ ಗೆಳೆಯರೊಂದಿಗೆ ಆಟವಾಡಲು ಯಾವ ಆಟಿಕೆಗಳನ್ನು ತರಬೇಕು ಎಂಬ ನವಿರವಾದ ಕನಸುಗಳ ಲೋಕವೇ ಅಡಗಿತ್ತು. ಆದರೆ ವಿದ್ಯೆಯ ಆಟ ಎಷ್ಟು ಕ್ರೂರವಾಗಿದೆ ಎಂದರೆ ಆ ಸುಂದರ ಕನಸುಗಳೆಲ್ಲವೂ ಕೇವಲ ಒಂದೇ ಒಂದು ಸೆಕೆಂಡಿನ ಭೀಕರ ನಿಶಬ್ದ ಘಾಸಿಯಲ್ಲಿ ಕತ್ತಲೆಯ ಸ್ಮಶಾನದ ಮಣ್ಣಾಗಿ ಮಾರ್ಪಟ್ಟೆ ಹೋದವು. ಈ ದುರಂತದಿಂದ ಇಡೀ ಸಮಾಜ ಕಲಿಯಬೇಕಾದ ಅತ್ಯಂತ ಪ್ರಮುಖವಾದ ಪಾಠ ಹಾಗೂ ಜಾಗೃತಿಯ ಸಂದೇಶವೇನೆಂದರೆ, ನಾವು ಕಟ್ಟುವ ದೊಡ್ಡ ದೊಡ್ಡ ಬಂಗಲೆಗಳು, ಬ್ಯಾಂಕ್ ಖಾತೆಯಲ್ಲಿ ಇಡುವ ಕೋಟ್ಯಾಂತರ ರೂಪಾಯಿಗಳು ನಮ್ಮ ಅಹಂಕಾರದ ಅತಿವೇಗದ ಚಾಲನೆಯ ಮುಂದೆ ಕೇವಲ ಒಂದು ಕ್ಷಣದಲ್ಲಿ ಶೂನ್ಯವಾಗಿ ಬಿಡುತ್ತದೆ. ರಸ್ತೆಗಳು ಎಷ್ಟೇ ಸುಂದರವಾಗಿರಲಿ, ನಮ್ಮ ವಾಹನ ಎಷ್ಟೇ ದುಬಾರಿಯಾಗಿರಲಿ, ವೇಗದ ಮಿತಿ ಮೀರುವುದು ಎಂದರೆ ನಮ್ಮ ಜೀವದ ಹಕ್ಕನ್ನು ನಾವೇ ಮೃತ್ಯುವಿಗೆ ಬರೆದುಕೊಟ್ಟಂತೆ. ಅದರಲ್ಲೂ ವಿಶೇಷವಾಗಿ ಚಾಲಕನಿಗೆ ಸುದೀರ್ಘ ಪ್ರಯಾಣದ ವೇಳೆ ಆವರಿಸುವ ಆ ಒಂದು ಕ್ಷಣದ ನಿದ್ರೆ ಮಂಪರಿದೆಯಲ್ಲ, ಅದು ಇಡೀ ವಂಶವನ್ನೇ ನಿರ್ವಂಶ ಮಾಡುವ ಶಕ್ತಿಯನ್ನು ಹೊಂದಿದೆ. ಚಾಲನೆ ಮಾಡುವಾಗ ಕಣ್ಣುಗಳು ಭಾರವಾದ ತಕ್ಷಣ ಇನ್ನೊಂದು 10 ಕಿಲೋಮೀಟರ್ ತಾನೇ ತಲುಪಿ ಬಿಡೋಣ ಎಂದು ಯೋಚಿಸುವ ನಮ್ಮ ಅತಿ ಬುದ್ಧಿವಂತಿಕೆ ಇದೆಯಲ್ಲ, ನಮ್ಮ ಪಾಲಿನ ಮರಣವಾಗಿ ಮಾರ್ಪಡುತ್ತದೆ. ಆದ್ದರಿಂದ ದಯವಿಟ್ಟು ನಿದ್ರೆ ಬಂದಾಗ ತಕ್ಷಣವೇ ವಾಹನವನ್ನು ಸುರಕ್ಷಿತ ಜಾಗದಲ್ಲಿ ನಿಲ್ಲಿಸಿ ಮುಖ ತೊಳೆದು ಕನಿಷ್ಠ ಅರ್ಧ ಗಂಟೆಯಾದರೂ ವಿಶ್ರಾಂತ ಪಡೆಯಿರಿ. ಯಾಕಂದರೆ ನಿಮ್ಮ ನಿದ್ರೆ ನಿಮ್ಮ ಇಡೀ ಕುಟುಂಬದ ಪಾಲಿಗೆ ಶಾಶ್ವತ ನಿದ್ರೆಯಾಗಬಾರದು. ಹಾಗೆಯೇ ರಸ್ತೆ ಬದಿಯಲ್ಲಿ ಯಾವುದೇ ಸೂಚಕ ದೀಪಗಳಿಲ್ಲದೆ, ರಿಫ್ಲೆಕ್ಟರ್ಗಳಿಲ್ಲದೆ ಅಸಮರ್ಪಕವಾಗಿ ನಿಲ್ಲಿಸುವ ಕಂಟೈನರ್ ಟ್ರಕ್ಗಳು, ಹೆದ್ದಾರಿಯ ಮೇಲಿರುವ ಕಣ್ಣಿಗೆ ಕಾಣದ ಜೀವಂತ ಮೃತ್ಯು ಕೂಪಗಳಾಗಿವೆ. ಈ ಅಪಘಾತದ ರಭಸ ಎಷ್ಟಿತ್ತೆಂದರೆ, ಕಾರಿನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಕಂಟೈನರ್ನ ಅಡಿಗೆ ಸಿಲುಕಿಕೊಂಡಿತ್ತು ಮತ್ತು ಕಾರಿನಲ್ಲಿ ಒಂದೇ ಕುಟುಂಬದ 5 ಜನ ಅಮಾಯಕರು ಸ್ಥಳದಲ್ಲೇ ರಕ್ತದ ಮಡುವಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಅವರ ಆಸೆ ಆಕಾಂಕ್ಷೆಗಳೆಲ್ಲವೂ ಆ ರಸ್ತೆಯ ಧೂಳಿನಲ್ಲಿ ಲೀನವಾಗಿ ಹೋದವು. ಚಂದ್ರಪುರ ಜಿಲ್ಲೆಯ ನಿವಾಸಿಗಳಾಗಿದ್ದ ಆ ದುರಂತ ಸಾವಿಗೀಡಾದ ಕುಟುಂಬದ ಸದಸ್ಯರ ಹೆಸರುಗಳು ಕೇಳುವಾಗ ಎಂತಹ ಕಠಿಣ ಹೃದಯವು ಒಡೆದು ಹೋಗುತ್ತದೆ. ಆ
ದುರ್ದೈವಿಗಳೇ 57 ವರ್ಷದ ಭಾಸ್ಕರ್, ಅದೇ ರೀತಿ 42 ವರ್ಷದ ಮಹದೇವ್, 50 ವರ್ಷದ ಆರತಿ, 43 ವರ್ಷದ ಲತಾ ಮತ್ತು ಜಗತ್ತನ್ನು ಕಣ್ಣು ತುಂಬ ನೋಡಿ ಅನುಭವಿಸುವ ಮುನ್ನವೇ ಆ ಕ್ರೂರ ವಿಧಿಯ ಆಟಕ್ಕೆ ಬಲಿಯಾದ ಕೇವಲ 12 ವರ್ಷದ ನಿಷ್ಕಲ್ಮಶ ಪುಟ್ಟ ಬಾಲಕ ಕೃಷ್ಣ. ಚಾಲಕನಿಗೆ ಆವರಿಸಿದ ನಿದ್ರೆಯ ಮಂಪರೆ ಈ ಭೀಕರ ದುರಂತಕ್ಕೆ ಮೂಲ ಕಾರಣವೆಂದು ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಶಂಕಿಸಿದ್ದು, ವಾಹನ ಚಲಾಯಿಸುವಾಗ ಸಾವಿನ ಅತಿವೇಗದಕ್ಕಿಂತ ನಿಮ್ಮ ಮನೆಯಲ್ಲಿ ನಿಮಗಾಗಿ ಪ್ರೀತಿಯಿಂದ ಕಾಯುತ್ತಿರುವ ಹೆಂಡತಿ ಮಕ್ಕಳ ಜವಾಬ್ದಾರಿ ನಿಧಾನವಾಗಿದೆ, ಕೋಟಿ ಪಟ್ಟು ಲೇಸು ಎಂಬುದನ್ನು ಪ್ರತಿಯೊಬ್ಬರೂ ಗಮನವಾಗಿರಬೇಕು. ಈ ಭೀಕರ ಘಟನೆ ನಡೆದಿದ್ದು ನಮ್ಮ ದೇಶದ ಮಹಾರಾಷ್ಟ್ರದ ಅಮರಾವತಿ ಜಿಲ್ಲೆಯ ಸಮೃದ್ಧಿ ಮಹಾಮಾರ್ಗವಾದ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಭಾನುವಾರ ಜೂನ್ 28 ಸಂಜೆ ಸುಮಾರಿಗೆ 6 ಗಂಟೆ ಸುಮಾರಿಗೆ ಅತಿ ವೇಗವಾಗಿ ಚಲಿಸುತ್ತಿದ್ದ ಇಗ್ನಿಸ್ ಕಾರೊಂದು ರಸ್ತೆಯ ಬದಿಯಲ್ಲಿ ನಿಂತಿದ್ದ ಕಂಟೇನರ್ ಟ್ರಕ್ನ ಹಿಂಭಾಗಕ್ಕೆ ಅತ್ಯಂತ ಭೀಕರವಾಗಿ ಡಿಕ್ಕಿ ಹೊಡೆದಿದೆ. ಇಂತಹ ದುರಂತಗಳು ಇನ್ಯಾರಿಗೂ ಬಾರದಿರಲು ಎಂದು ಆ ಸೃಷ್ಟಿಕರ್ತನಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.